ಅಂದ್ರೆ ಅದು ಶ್ರೀಕೃಷ್ಣಾವತಾರ ಮಾತ್ರ. ಅದರ ಜೊತೆಗೆ ಭಕ್ತರನ್ನು ಉದ್ಧಾರ ಮಾಡುವುದು, ದುಷ್ಟರ ದಮನ, ಅದರ ಜೊತೆಗೆ ಶಾಶ್ವತವಾದಂತಹ ಸಂದೇಶ. ಈ ಒಂದು ದೃಷ್ಟಿಯಲ್ಲಿ ಬಂದಂತಹ ಒಂದೇ ಒಂದು ಏಕೈಕ ಅವತಾರ ಅಂದ್ರೆ ಅದು ಕೃಷ್ಣಾವತಾರ. ಅದರಿಂದ ರಾಮಾವತಾರದಲ್ಲಿ ಶ್ರೀರಾಮದೇವರು ಯಾವುದೇ ಒಂದು ಗ್ರಂಥವನ್ನು ಕೃತಿಯನ್ನು ಕೊಡಲಿಲ್ಲ. ಕೇವಲ ತನ್ನ ನಡೆಯಿಂದ ಅನೇಕ ಸಂದೇಶಗಳನ್ನು ಕೊಟ್ಟಿರಬಹುದು ಹೊರತು ಮಾತಿನ ವಚನ ರೂಪವಾದಂತಹ ಒಂದು ಸಂದೇಶವನ್ನು ಕೃತಿಯನ್ನಾಗಲಿ ರಾಮದೇವರ ಉಪದೇಶ ಅಂತ ಹೇಳಿ ನಾವು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಸಕದೇವ ಪ್ರಪನ್ನಾಯ ತವಾಸ್ಮಿತಿ ಚ ವಾದಿನೇ ಅಭಯಂ ಸರ್ವಭೂತೇಭ್ಯಃ ದದಾಮ್ಯೇತತ್ಪ್ರದಂ ನಮಃ ಇತ್ಯಾದಿ ಅಂತಹ ಒಂದು ಅನೇಕ ಸಾಂದರ್ಭಿಕ ಸಂದೇಶಗಳನ್ನು ಶ್ರೀರಾಮದೇವರು ಕೊಟ್ಟಿದ್ದಾರೆ ಹೊರತು ಒಂದು ಶಾಶ್ವತವಾದಂತಹ ಕೃತಿ ರೂಪವಾದಂತಹ ಸಂದೇಶವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣಾವತಾರದಲ್ಲಿ ಜೊತೆಗೆ ವ್ಯಾಸಾವತಾರದಲ್ಲಿ ಭಗವಂತ ಎಲ್ಲ ಮೂರು ಅವತಾರಗಳು ಸೇರಿ ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಅಂತ ಹೇಳಿದ್ರೆ ಜಡ್ಜ್ಮೆಂಟ್ ಯಾವಾಗಲೂ ಕೂಡ ಹೈಯೆಸ್ಟ್ ಪಾಯಿಂಟಿಗೆ ಹೋಗ್ಬೇಕಾದ್ರೆ ಅಲ್ಲಿ 3-4 ಜನ ಇರಬೇಕು. ಒಬ್ಬರೇ ಇದ್ದರೆ ಆವಾಗ ಆ ಜಡ್ಜ್ಮೆಂಟ್ ಪರಿಪೂರ್ಣವಾಗುವುದಿಲ್ಲ. ಕೊನೆಗೆ ಅನೇಕ ಜಡ್ಜ್ಗಳು ಇರತಕ್ಕಂತಹ ಒಂದು ಬೆಂಚ್ಗೆ ಹೋದ್ಮೇಲೆ ಅಲ್ಲಿ ಫೈನಲ್ ಜಡ್ಜ್ಮೆಂಟ್ ಬರ್ತದೆ. ಅದಕ್ಕೋಸ್ಕರ ಭಗವಂತ ಏಕಕಾಲದಲ್ಲಿ 3 ರೂಪದಲ್ಲಿ ಇದ್ದದ್ದು ಕೃಷ್ಣಾವತಾರದಲ್ಲಿ. ಕೃಷ್ಣಾವತಾರ ಕಾಲದಲ್ಲಿ ಪರಶುರಾಮ ರೂಪದಿಂದ ಇದ್ದ, ಅದೇ ರೀತಿ ವೇದವ್ಯಾಸ ದೇವರ ರೂಪದಿಂದ ಇದ್ದ, ಶ್ರೀಕೃಷ್ಣನ ರೂಪದಿಂದ ಇದ್ದ. ಅಂದ್ರೆ ಫುಲ್ ಬೆಂಚ್ ಜಡ್ಜ್ಮೆಂಟ್ ಕೊಡೋದಕ್ಕೋಸ್ಕರ ಭಗವಂತ 3 ರೂಪದಲ್ಲಿ ಏಕಕಾಲದಲ್ಲಿ ಇದ್ದು ಒಂದು ಆತ್ಯಂತಿಕವಾದಂತಹ ಒಂದು ಅಂತಿಮವಾದಂತಹ ಈ ಸಂದೇಶವನ್ನು ನೀಡಿದ್ದಾರೆ. ಹಾಗಾಗಿ ಶ್ರೀಕೃಷ್ಣಾವತಾರದ ಉದ್ದೇಶಗಳು, ಸಂದೇಶಗಳು ಇದು ಅತ್ಯಂತ ಉದಾತ್ತವಾದದ್ದು ಮತ್ತೆ ಅಪೂರ್ವವಾದದ್ದು. ಭಗವಂತನ ಅವತಾರಗಳಲ್ಲಿ ಅತ್ಯಂತ ವೈಶಿಷ್ಟ್ಯಪೂರ್ಣ ಮತ್ತೆ ಅತ್ಯಂತ ಒಂದು ಆಪ್ಯಾಯಮಾನವಾದಂತಹ ಒಂದು ರೂಪ ಅದು ಶ್ರೀಕೃಷ್ಣನ ರೂಪ ಎಂಬುದನ್ನು ನಾವು ಗುರುತಿಸಿದಾಗ ಶ್ರೀಕೃಷ್ಣನ ಬಗ್ಗೆ ನಾವು ವಿಶೇಷವಾದಂತಹ ಒಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಕೃಷ್ಣನ ಒಂದು ದೃಷ್ಟಿಕೋನ, ಕೃಷ್ಣನ ನಡೆ, ಕೃಷ್ಣನ ಸಂದೇಶ ಇದನ್ನು ಗುರುತಿಸುವ ದೃಷ್ಟಿಯಲ್ಲಿ ಈ 2 ದಿವಸದ ಪ್ರವಚನಗಳನ್ನು ನಾವು ಸಂಕಲ್ಪ ಮಾಡಿದ್ದೇವೆ. ಇವತ್ತು ಕೃಷ್ಣನ ಒಂದು ಸ್ವರೂಪ ಉದ್ದೇಶವನ್ನು ನಾವು ತಿಳ್ಕೊಂಡ್ರೆ ನಾಳೆಯ ದಿವಸ ಗೀತೆಯ ಸಂದೇಶ, ಗೀತೆಯಿಂದ ಕೃಷ್ಣನನ್ನು ನಾವು ನೋಡುವುದು, ಇವತ್ತು ಕೃಷ್ಣನ ಮುಖಾಂತರ ಗೀತೆಯನ್ನು ನೋಡುವ, ಗೀತೆಯ ಸಂದೇಶವನ್ನು ನೋಡುವ ಪ್ರಯತ್ನವನ್ನು ಮಾಡಿದರೆ ನಾಳೆಯ ದಿವಸ ಗೀತೆಯ ಮುಖಾಂತರ ಕೃಷ್ಣನನ್ನು ಗುರುತಿಸ್ತಕ್ಕಂತಹ ಗೀತೆಯ ಸಂದೇಶವನ್ನು ಕೃಷ್ಣ ಎಷ್ಟು ಪರಿಪಾಲನೆ ಮಾಡಿದ್ದಾನೆ. ನಾವೆಲ್ಲ ಗೀತೆಯ ಸಂದೇಶವನ್ನು ನಾವು ಪರಿಪಾಲನೆ ಮಾಡಬೇಕು ಅಂತ ಹೇಳ್ತೇವೆ. ಆದರೆ ಗೀತೆಯನ್ನೇ ಕೊಟ್ಟಂತಹ ಕೃಷ್ಣ ತನ್ನ ಉಪದೇಶವನ್ನು ಎಷ್ಟು ಪರಿಪಾಲನೆ ಮಾಡಿದ್ದಾನೆ, ತಾನೆಷ್ಟು ಅದನ್ನು ಅನುಸರಿಸಿದ್ದಾನೆ ಎಂಬುದನ್ನು ಗುರುತಿಸಿದರೆ ಭಗವದ್ಗೀತೆಯ ಮಹತ್ವ ಹಾಗೂ ಕೃಷ್ಣನ ಮಹತ್ವವನ್ನು ಗುರುತಿಸಲಿಕ್ಕೆ ಸಾಧ್ಯವಿದೆ. ಆ ದೃಷ್ಟಿಯಲ್ಲಿ ಈ ಕೃಷ್ಣಾವತಾರದ ವೈಶಿಷ್ಟ್ಯವನ್ನು ಇವತ್ತು ನಾವು ಗಮನಿಸಿದರೆ ನಾಳೆಯ ದಿವಸ ಗೀತೆಯ ಮುಖಾಂತರ ಕೃಷ್ಣನನ್ನು ಗುರುತಿಸತಕ್ಕಂತಹ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಮುಗಿಸ್ತೇನೆ. ಕೃಷ್ಣ ಗೀತ ಎನ್ನುವ ಹೆಸರಿನ ಅಡಿಯಲ್ಲಿ ಕೃಷ್ಣಾವತಾರದ ಗಾಥೆಯನ್ನ ನಮಗೆ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದಾರೆ ಶ್ರೀಪಾದರು. ಅವರು ಹಿಂದೆಲ್ಲ ಮಾಡಿದ ಉಪನ್ಯಾಸಗಳು ಪುಸ್ತಕ ರೂಪದಲ್ಲಿ ಬರ್ತಾ ಇತ್ತು. ಅದಕ್ಕೆ ಅನುಗುಣವಾಗಿ ಅವರು ಉಪನ್ಯಾಸವನ್ನು ನೀಡಿದ್ದಾರೆ. ಜನಸಾಮಾನ್ಯರಿಗೆ ಚಿಂತನೆಗೆ ಆಹಾರವಾಗುವಂತೆ ಶ್ರೀಪಾದರ ಉಪನ್ಯಾಸ ಇದ್ದದ್ದನ್ನು ನಾವೆಲ್ಲ ಗಮನಿಸಬಹುದು. ಅವರಿಗೆ ಅನಂತ ನಮಸ್ಕಾರ ಪೂರ್ವಕ ಧನ್ಯವಾದಗಳನ್ನ ವಿಜ್ಞಾನಿಸಿಕೊಳ್ಳ ಪರವಾಗಿ ಅರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೆ ನಾಳೆ ಪರ್ಯಾಯ ಶ್ರೀಪಾದರಂತೆ ಉಪನ್ಯಾಸ ಮುಂದುವರಿಯಲಿದೆ ಅಂತ ಹೇಳ್ತಾ ಮುಂದೆ ಇದೇ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತದೆ. ಅದರ ಕುರಿತಾದ ಹೆಚ್ಚಿನ ಮಾಹಿತಿಗಳನ್ನು ಶ್ರೀಯುತ ರಮೇಶ್ ಅವರು